ಬಂಧುಗಳೇ, ಇವತ್ತು ನಾವು ನಮ್ಮ ಉತ್ತರ ಕರ್ನಾಟಕದ ಖಡಕ್ ಜೋಳದ ರೊಟ್ಟಿ, ಅದು ಕೂಡ ಉಬ್ಬಿರುವಂಥ ಖಡಕ್ ಜೋಳದ ರೊಟ್ಟಿ ಒಂದು ದಿನ ಅಲ್ಲ, 2 ದಿನ ಅಲ್ಲ, ತಿಂಗಳಲ್ಲ, 2 ತಿಂಗಳಲ್ಲ, ವರ್ಷಾನುಗಟ್ಲೆ ಇಟ್ಟರು ಕೂಡ ಅಷ್ಟೇ ಖಡಕ್ ಆಗಿರ್ತೀರಿ. ಅಷ್ಟೇ ಉಬ್ಬಿದ್ದು ಕೂಡ ಹಂಗೆ ಇರ್ತೈತೆ ರೀ. ಹಂಗೆ ಉಬ್ಬಿರುವಂಥ ಖಡಕ್ ರೊಟ್ಟಿಯನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್, ಪಿನ್ ಟು ಪಿನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ರೀ. ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ. 3 ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದ್ರೆ ಖಡಕ್ ಆಗಿರುವಂಥ ಉಬ್ಬಿರುವಂಥ ಜೋಳದ ರೊಟ್ಟಿಯನ್ನು ನೀವು ಕೂಡ ಮಾಡ್ಕೋಬೋದು ರೀ. ಭಾಳ ಅಂದ್ರೆ ಭಾಳ ಈಜಿ ಮಾಡುವಂಥ ಮೆಥಡ್ನಲ್ಲಿ ತೋರಿಸ್ಕೊಡಕತ್ತೀನಿ ರೀ. ಬನ್ನಿರಿ ಹಂಗಾದ್ರೆ ಯಾವ ರೀತಿ ಮಾಡೋದು. ಇದಕ್ಕೆ ಸಾಮಗ್ರಿ ಅಂತೂ ಏನೂ ಬೇಕಾಗಂಗಿಲ್ಲ ರೀ. ಬರೀ ಜೋಳದ ಹಿಟ್ಟು, ಉಪ್ಪು, ನೀರಿದ್ರೆ ಸಾಕ್ರಿ. ಬೇರೆ ಸಾಮಗ್ರಿ ಏನೂ ಬೇಡ್ರಿ. ನಾವು ಜೋಳದ ರೊಟ್ಟಿಯನ್ನು ರೆಡಿ ಮಾಡ್ಕೋಬೋದು. ನೋಡಿರಿ, ಇದು ಮರುದಿವ್ಸ ನಾ ತೋರ್ಸಕತ್ತೀನಿ ನಿಮಗೆ ಎಷ್ಟು ಗರಿ ಐತೆ ಅಂಥೇಳಿ. ಉಬ್ಬಿದ್ದು ಕೂಡ ಹಂಗೆ ಐತೋದಿಲ್ಲ ರೀ ಇದು. ಈಗ ಇದನ್ನು ಮಾಡಾಕ ಮೊದಲಿಗೆ ನೋಡಿರಿ ನೀರನ್ನು ಬಿಸಿ ಮಾಡಕ್ಕೆ ಇಟ್ಕೊಂಡೀನಿ ರೀ. ನಂತರ ನೋಡಿರಿ ಇಲ್ಲೇ ಜೋಳದ ಹಿಟ್ಟನ್ನು ಹಾಕ್ಕೊಂಡೀನಿ ರೀ. ಅದಕ್ಕೆ ರುಚಿಗೆ ಅನುಸಾರ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಬನ್ನಿ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ. ಈಗ ಇದು ನೀರು ಚಲೋತ್ನಂಗೆ ಕುದಿಯಾಕತ್ತಾವ್ರಿ. ಈ ಕುದಿಯುತ್ತಿರೋಂಥ ನೀರನ್ನು ತಂದು ಇದ್ರೊಳಗೆ ಹಾಕ್ಬೇಕ್ರಿ. ನಾವು ನಡಕ್ಕೆ ತೆಗ್ದು ಮಾಡ್ಕೊಂಡಿವಲ್ಲ ರೀ, ಅದ್ರೊಳಗೆ ಹಾಕ್ರಿ. ಹಾಕಿ ಸ್ಪೂನಿನಿಂದ ನಾವು ನಡಕ್ಕೆ ಹಿಟ್ಟು ಸರಿಸ್ಕೊತ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ಜಿಗಿ ಹಾಕೋದು ಅಂತಾರ್ರಿ. ಈಗ ಮಿಕ್ಸ್ ಮಾಡಿಕೊಂಡು ನಂತರ ನೋಡ್ರಿ ನಾವು ಕೈಯಿಂದ ಎಲ್ಲ ಚಲೋತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ಹಾಕಿರುವಂಥ ಜಿಗಿ ಏನೈತಲ್ರಿ ಎಲ್ಲ ಹಿಟ್ಟಿನೊಳಗೆ ನೀಟಾಗಿ ಸೇರ್ಬೇಕ್ರಿ. ನಾವು ಎಷ್ಟು ಚಲೋತ್ನಂಗೆ ಕಲಿಸ್ಕೊತೀವಿ ಅಷ್ಟು ಚಲೋತ್ನಂಗೆ ರೊಟ್ಟಿ ರೆಡಿ ಆಗ್ತಾವ್ರಿ ನಮಗೆ. ಹಿಂಗೆ ಕಲಿಸೋದ್ರಿಂದ ನಮ್ಮ ರೊಟ್ಟಿ ಹರಿಯಂಗಿಲ್ರ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ, ಪೇಪರ್ನಷ್ಟು ತೆಳ್ಳಗೆ ನಾವು ರೊಟ್ಟಿ ಮಾಡ್ಕೋಬೋದು ರೀ. ಮತ್ತು ಉಬ್ಬಿದ್ದು ಕೂಡ ಹಂಗನ ನಿಂದಿರ್ತೈತೆ ರೀ. ಅದು ಮೆತ್ತಗೆ ಬೀಳಂಗಿಲ್ಲ ರೀ. ಅದು ಹೆಂಗೆ ಮಾಡೋದಂತ ನಾ ತೋರಿಸ್ತೀನಿ ರೀ. ಪೂರ್ತಿ ವಿಡಿಯೋನು ನೋಡಿರಿ. ನೀವು ಸ್ಕಿಪ್ ಮಾಡಿ ಪಾಸ್ ಮಾಡಿ ನೋಡೋಕೆ ಹೋಗಬೇಡ್ರಿ. ಈಗ ಚಲೋತ್ನಂಗೆಲ್ಲ ನಮ್ದು ಮಿಕ್ಸ್ ಆಗ್ತದಿಲ್ಲ ರೀ. ಈಗ ಇದಕ್ಕೆ ನೋಡಿರಿ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ಳೋಣ್ರಿ. ಇನ್ನು ಒಂದೇ ಸಲ ಭಾಳ ಹಾಕೊಳಕ್ಕೆ ಹೋಗಬೇಡ್ರಿ. ನಾ ಹೆಂಗೆ ತೋರ್ಸಾಕತ್ತೀನಿ ಹಂಗೆ ಮಾಡಿರಿ. ನೀವು ಪರ್ಫೆಕ್ಟಾಗಿರುವಂಥ ರೊಟ್ಟಿಯನ್ನು ಮಾಡ್ಬೋದು. ನೀವು ಒಟ್ಟು ರೊಟ್ಟಿನೇ ಮಾಡಿಲ್ಲ ಇವತ್ತು ಮಾಡ್ತೀನಿ ಅನ್ನೋರಿಗೂ ಕೂಡ ಈಸಿಯಾಗಿ ಪರ್ಫೆಕ್ಟಾಗಿ ನೀವು ಮಾಡ್ತೀರಿ ಈ ರೆಸಿಪಿಯನ್ನು ನೋಡಿದ್ರೆ. ಈಗ ಸ್ವಲ್ಪ ನೀರು ಹಾಕಿ ನಾ ಚಲೋತ್ನಂಗೆ ಹಿಂಗೆ ನಾದ್ಕೊಳಕತ್ತೀನಿ ನೋಡಿರಿ. ಎಡಗೈಯಿಂದ ಹಿಟ್ಟು ಸರಿಸ್ಕೋಬೇಕ್ರೆ ಹಿಂಗೆ ನಾದ್ಕೋಬೇಕ್ರಿ. ಹಿಂಗೆ ಈ ಚಲೋತ್ನಂಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ನೀರು ಹಾಕಿ ಮತ್ತು ನಾವು ನಾದ್ಕೋಬೇಕ್ರಿ. ಇದನ್ನು ನಾವೆಷ್ಟು ಹಿಟ್ಟು ಚಲೋತ್ನಂಗೆ ನಾದ್ಕೋತೀವಿ ಅಷ್ಟು ರೊಟ್ಟಿ ಭಾಳ ಚಲೋ ಆಗ್ತಾವೆ ನೋಡಿರಿ. ಹಿಂಗೆ ನಾದೋದ್ರಿಂದ ನಮ್ಮ ಹಿಟ್ಟು ಏನೈತಲ್ರಿ ಭಾಳ ಸ್ಮೂತ್ ಆಗತ್ತೆ. ಈಗ ನಾವು ನಾದ್ಕೊಂಡಿದ್ದು ಹಿಟ್ಟು ಸೇಮ್ ಚಪಾತಿ ಹಿಟ್ಟು ಇರ್ತೈತಲ್ರಿ ಹಂಗೆ ಆಗೈತೆ ನೋಡಿರಿ. ಹಂಗೆ ಕಾಣಕತ್ತದಿಲ್ಲ ರೀ ನಿಮ್ಗೆ. ನಾ ಚೂರ ಕೈ ಅದ್ದಿ ನಾನು ನಾದ್ಕೊಳಕತ್ತೀನಲ್ರಿ, ನಿಮಗೆ ಕಾಣೋದು ಹಂಗೆ ಕಾಣಕತ್ತದಿಲ್ಲ ರೀ. ಇಷ್ಟು ಚಲೋತ್ನಂಗೆ ನಾವು ಹಿಟ್ಟು ನಾದ್ಕೊಂಡ್ವಿ ಅಂದ್ರೆ ರೊಟ್ಟಿ ಪರ್ಫೆಕ್ಟಾಗಿ ಬರ್ತಾವ್ರಿ. ಮೊದಲು ಮೇನ್ ನಾವು ರೊಟ್ಟಿ ಚಲೋತ್ನಂಗೆ ಬರಬೇಕು ಅಂದ್ರೆ ಹಿಟ್ಟು ನಾದ್ಕೊಳ್ಳೋದ ಮೇನ್ ರೀ. ಈಗೆಲ್ಲ ಚಲೋತ್ನಂಗೆ ನಾವು ನಾದ್ಕೊಂಡು ಆಯ್ತು ರೀ. ಈಗ ಇದನ್ನು ಉದ್ದಕ್ಕೆ ಮಾಡ್ಕೊಳ್ಳೋಣ್ರಿ. ಉದ್ದಕ್ಕೆ ಮಾಡಿಕೊಂಡು ಎಲ್ಲ ಒಂದೇ ಸಲ ಉಳ್ಳಿ ಮಾಡಿ ಇಟ್ಕೋತೀನಿ ರೀ ನಾನು. ಯಾಕಂತಂದ್ರೆ ಕೈಗೆ ಹತ್ತತ್ರಿ. ಇದು ಕೈಗೆ ಹತ್ತಿತ್ತಂದ್ರೆ ನಮ್ಮ ರೊಟ್ಟಿ ಹರಿತಾವ್ರಿ. ಅದಕ್ಕೆ ಇಷ್ಟು ಒಂದೇ ಸಲ ಉಳ್ಳಿ ಮಾಡಿ ಇಟ್ಕೊಂಡು ನೀಟಾಗಿ ಕೈ ತೊಳ್ಕೊಂಡು ಬರ್ತೀನಿ ರೀ ನಾನು. ನಾವು ಕೈಯಿಂದ ಮಾಡೋದ್ರಿಂದ ಕೈ ನೀಟಾಗಿ ಇರ್ಬೇಕ್ರೆ ನಮಗೆ. ಈಗ ಹಿಟ್ಟು ನೋಡಿರಿ, ನಾವು ಒಣ ಹಿಟ್ಟನ್ನು ಅದ್ರ ಮೇಲೆ ಹಾಕ್ಕೊಂಡೀನಿ ರೀ. ಅಲ್ಲಿ ನಮ್ಮ ತಾಟ್ ಇಡೋಕೆ ಜಾಗ ಇಲ್ಲರಿ, ಹಾಗಾಗಿ ಅದ್ರ ಮೇಲೆ ಹಾಕ್ಕೊಂಡೀನಿ. ನಿಮ್ದು ಏನಾರ ಜಾಗ ಇತ್ತಂದ್ರೆ ತಾಟ್ ಇಟ್ಕೋರಿ, ಅಲ್ಲಿ ಏನು ತೊಂದರೆ ಇಲ್ಲರಿ. ನೋಡಿರಿ ನೀಟಾಗಿ ನಾ ಕೈ ತೊಳ್ಕೊಂಡು ಬಂದೀನಿ ರೀ. ಹಿಂಗೆ ನಾವು ಕೈ ಶುಭ್ರವಾಗಿ ತೊಳ್ಕೊಂಡು ಬರೋದ್ರಿಂದ ಏನಾಗತ್ತೆ ರೀ, ನಮ್ಮ ರೊಟ್ಟಿ ಹತ್ತಂಗಿಲ್ಲ ರೀ, ಹರಿಯಂಗಿಲ್ಲ ರೀ. ಈಗ ಒಂದು ಉಳ್ಳಿ ತೊಗೊಂಡು ನಾದ್ಕೊಂಡೀನಿ ರೀ. ನಮ್ಮ ಕೈಗೂ ಹತ್ತಲಿಲ್ಲ ರೀ, ನಮ್ಮ ಬಂಡಿಗೂ ಹತ್ತಲಿಲ್ಲ ರೀ. ಈಗ ಒಂದಿಷ್ಟು ಅಂಗೈಯಿಂದ ಅಗಲ್ ಮಾಡ್ಕೊರಿ. ಈಗ ಕೆಳಗೊಂದಿಷ್ಟು ಹಿಟ್ಟು ಹಾಕಿ ಸ್ವಲ್ಪ ಗುಂಡಕ್ಕೆ ಮಾಡ್ಕೊರಿ. ಹಿಂಗೆ ಮಾಡಿಕೊಂಡು ಮ್ಯಾಲೆ ಒಂದಿಟ್ಟು ಹಿಟ್ಟು ಹಾಕಿ ಚಲೋತ್ನಂಗೆ ಬಡೀರಿ. ಮೊದಲಿಗೆ ಒಂದು ಕೈಯಿಂದ ಬಡೀರಿ, ಆಮೇಲಿಂದ ನಾವು 2 ಕೈಯಿಂದ ಬಡೀರಿ. ಒಂದು ಸ್ವಲ್ಪ ದೊಡ್ಡದಾಗಲ್ಲ ರೀ ಅದು. ಆಲ್ರೆಡಿ ನಾ ಇದನ್ನು ಯಾವ ರೀತಿಯಾಗಿ ಬಡಿಬೇಕು ಅನ್ನೋದನ್ನು ನಿಮ್ಮ ವಿಡಿಯೋನೊಳಗೆ ಫುಲ್ಲು ಎಕ್ಸ್ಪ್ಲೇನ್ ಮಾಡೀನಿ. ಆ ರೊಟ್ಟಿ ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ನೋಡಿಕೊಂಡು ಬರ್ರಿ. ಈಗ ಒಂದೇ ಸಲ ನೋಡಿರಿ, ನಾವು ಒಂದೇ ಕೈಯಿಂದನೇ ಇಷ್ಟು ಅಗಲ ರೊಟ್ಟಿ ಮಾಡ್ಕೊಂಡಿವ್ರಿ. ಒಂದಿಷ್ಟು ಅಗಲ ರೊಟ್ಟಿ ಒಂದು ಚಿಕ್ಕಲ್ಲಿ ಅಷ್ಟಾದ್ಮೇಲೆ 2 ಕೈಯಿಂದ ನಾವು ಬಡೀರಿ.
ಹಿಂಗೆ ಒಂದು ಚೂರು ಚೂರ ಒಣ ಹಿಟ್ಟು ಸರಿಸ್ಕೊಂತ ನಾವೇನು ಮಾಡ್ಬೇಕ್ರಿ, ಎಡಗೈಯಿಂದ ಸರಿಸ್ಬೇಕ್ರಿ, ಬಲಗೈಯಿಂದ ಬಡಿಬೇಕ್ರಿ. ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನಾವು ರೊಟ್ಟಿಯನ್ನು ಇದನ್ನು ಮಾಡ್ಕೊಬೋದು. ನೋಡಿರಿ ನಾನು ಭಾಳ ತೆಳ್ಳಗೆ ಮಾಡ್ಕೊಳಕತ್ತೀನಿ ರೀ ರೊಟ್ಟಿ. ನೋಡಿರಿ ನೋಡ್ತಾನೆ ನಮ್ಮ ರೊಟ್ಟಿ ರೆಡಿ ಆಯ್ತು ರೀ. ಈಗ ಇದನ್ನು ಬಿಸಿ ಇರುವ ಹಂಚಿನೊಳಗೆ ಹಾಕ್ಕೊಂಡ್ರಿ. ಆಲ್ರೆಡಿ ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ರೀ ನಾನು, ಅದ್ರೊಳಗೆ ಹಾಕಿದೆ ರೀ. ಈಗ ರೊಟ್ಟಿ ನೋಡಿರಿ ಈವನ್ ಮಾಡ್ಬೇಕ್ರಿ ನಾವು. ಎಲ್ಲೇನೋ ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ದಂಡಿವರೆಗೆ ಉಬ್ಬಂಗಿಲ್ಲ ರೀ ಅದಕ್ಕೆ ನಾವು ರೊಟ್ಟಿ ಹಾಕಿದ ತಕ್ಷಣ ಲೆವೆಲ್ಲಾಗಿ ನಮಗೆ ಹಂಚಿಗೆ ಹಚ್ಚಿಸ್ಬಿಡ್ಬೇಕ್ರಿ ಅದನ್ನು. ಈಗ ನೋಡಿರಿ ಹಸಿ ಬಟ್ಟೆ ತೊಗೊಂಡು ನಾವು ನೀರಿನ್ಯಾಗ ಅದ್ದಿ ಈಗ ಹಸಿ ಮಾಡ್ಕೋಬೇಕ್ರಿ. ಅದನ್ನು ಹಿಂಡ್ರಿ ಜಾಸ್ತಿ ನೀರೇನು ಇರಿದ್ಬೇಕಾಗಿಲ್ಲ ರೀ. ನೀರಿನ್ಯಾಗ ಅದ್ದಿ ಇದ್ರ ಮ್ಯಾಲೆ ನಾವು ಹಿಂಗೆ ಹಚ್ಬೇಕ್ರಿ. ಅದನ್ನು ಪೂರ ಚಲೋತ್ನ್ಯಾಗ ಹಚ್ಚಿರಿ. ಈಗ ಗ್ಲಾಸ್ ಫ್ಲೇಮ ನಾನು ಲೋ ಇಟ್ಟೀನಿ ರೀ. ಈಗ ನೋಡಿರಿ ತನ್ನಿಂದ ತಾನೇ ಬಿಡ್ಬೇಕ್ರಿ ಅದು. ಆವಾಗ ನಾವು ಇದನ್ನು ಹೊಳ್ಳಿಸಿ ಹಾಕ್ಬೇಕ್ರಿ. ನೋಡಿರಿ ಈ ಫ್ಲೇಮನ್ನು ನಾನು ಗ್ಯಾಸ್ ಫ್ಲೇಮನ್ನು ಫುಲ್ ಇಟ್ಕೊಂಡಿನಿ ರೀ. ಫುಲ್ ಇಟ್ಕೊಂಡು ಚಲೋತ್ನಂಗೆ ಇದನ್ನು ಎರಡು ಕಡೆ ಸುಟ್ಕೊಳ್ಳೋಣ್ರಿ. ಈಗ ನಮ್ಮ ತೆಳ್ಳಗಿರೋದ್ರಿಂದ ಬಟ್ಟೆ ತೊಗೊಂಡು ಒತ್ತಬೇಕ್ರಿ. ನೀವೇನಾರ ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ರಿ ಅಂದ್ರೆ ಅದು ತನ್ನಿಂದ ತಾನೇ ಪೂರಿ ಉಬ್ಬಿದಂಗೆ ಉಬ್ಬತ್ರಿ. ಅಂದ್ರೆ ನಾವು ಖಡಕ್ ರೊಟ್ಟಿ ಮಾಡಕತ್ತೀವಲ್ರ ಅದೇನಾಗತ್ತೆ ರೀ, ದಪ್ಪ ಮಾಡ್ಕೊಂಡ್ರೆ ಕಟ್ಟಿ ಆಗತ್ತೆ ರೀ, ಕಲ್ಲು ಆದಂಗೆ ಆಗತ್ತೆ ರೀ. ನಾವು ತೆಳ್ಳಗೆ ಮಾಡ್ಕೊಳ್ಳಿದ್ರೆ ಭಾಳ ಕುರುಮ್ ಅಂತಿರ್ತೈತೆ ರೀ ನಮ್ಮ ರೊಟ್ಟಿ, ಗಟ್ಟಿ ಅನ್ನೋದು ಇರೋದಿಲ್ಲ ರೀ. ಈಗ ನೋಡಿರಿ ಎರಡೂ ಕಡೆ ನಾವು ಹಿಂಗೆ ಫ್ಲೇಮು ಹೈ ಲೋ ಮಾಡ್ಕೊತಾನೆ ನಾವು ಇದನ್ನು ಸುಡ್ಬೇಕ್ರಿ. ಮೊದಲನೇದು ಹಿಟ್ಟು ಹೆಂಗೆ ಕಲಿಸ್ಬೇಕು ಅನ್ನೋದು ರೀ. ಎರಡನೇದು ಯಾವ ರೀತಿಯಾಗಿ ನಾವು ಸುಡಬೇಕು, ಲೋ ಫ್ಲೇಮ್ ಹೈ ಫ್ಲೇಮ್ ಮಾಡ್ಕೊಳೋದು ಎರಡನೇ ಸ್ಟೆಪ್ ರೀ. ಮೂರನೇ ಸ್ಟೆಪ್ ನೋಡಿರಿ, ಇದನ್ನು ನಾವು ಇದ್ರೊಳಗನ ಸ್ವಲ್ಪ ಗರಿ ಆಗುವಂಗೆ ಹಂಗೆ ಆಟು ಇಟು ತಿರುಗಿಸ್ಕೊಂತ ಲೋ ಫ್ಲೇಮ್ನೊಳಗೆ ಫ್ರೈ ಮಾಡ್ಕೊಂಡ್ರೆ ನೋಡಿರಿ ಸುಟ್ರೆ ಆಯ್ತು ರೀ, ನಮ್ಮದು ಪರ್ಫೆಕ್ಟ್ ಆಗಿರುವಂಥ ರೊಟ್ಟಿ ರೆಡಿ ಆಗಿಬಿಡ್ತೈತಿ ರೀ. ನೋಡಿರಿ ಈಗ ನಾವು ಲೋ ಫ್ಲೇಮ್ ಮಾಡಿಕೊಂಡು ಸ್ವಲ್ಪ ಅದ್ರೊಳಗೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋತೀವಿ ರೀ. ಅಂದ್ರೆ ನಮಗೇನಾಗತ್ತೆ ರೀ, ತಣ್ಣಗಾದ್ಮೇಲೂ ಕೂಡ ಅದು ಉಬ್ಬಿದ್ದ ಹಂಗನೇ ಇರ್ತೈತೆ ರೀ. ನೀವೇ ಎಷ್ಟು ದಿವಸ ಇಟ್ರು ವರ್ಷಾನುಗಟ್ಲೆ ಇಟ್ಟರು ಕೂಡ ಅದು ಹಂಗೆ ಇರ್ತೈತೆ ರೀ. ಅದು ನೋಡಕತ್ತಿರೋದಿಲ್ಲ ರೀ. ಈಗ ನಾ ಇದನ್ನು ಎಲ್ಲ ನಂದು ರೆಡಿ ಆತ್ರ. ಇವಾಗ ಬಿಸಿ ಐತಿ ಇದನ್ನ ಈಗ ಒಂದು ಡಬ್ಬ್ಯಾಗ ಹಾಕಿಟ್ಟು ನಾನು ನಾಳೆಗೆ ತೋರಿಸ್ತೀನಿ ರೀ ನಿಮಗೆ ಇದನ್ನು ಹೆಂಗೆ ಇರ್ತೈತಿ ಅಂಥೇಳಿ. ಮರುದಿವ್ಸ ನಿಮಗೆ ತೋರಿಸಿದ್ನಂದ್ರೆ ಅವಾಗ ನಿಮಗೆ ಕನ್ಫರ್ಮ್ ಆಗತ್ತೆ ನಾವು ಎಷ್ಟು ದಿವಸ ಇಟ್ಟರು ಕೂಡ ಹಿಂಗೆ ಇರ್ತೈತಿ ಅಂಥೇಳಿ. ಈಗ ಇದು ನೋಡಿರಿ ಮರುದಿವ್ಸ ತೋರ್ಸಕತ್ತೀನಿ ರೀ. ನಾವು ಡಬ್ಬ್ಯಾಗ ಇಟ್ಟಿರ್ತೀವಲ್ರ, ಹಾಗಾಗಿ ಡಬ್ಬಿ ಒಳಗೆ ಅದು ಹೆಂಗೆ ಇರ್ತೈತಿ ಹಂಗೆ ನಮಗೆ ಆಗಿರ್ತೈತಿ ರೀ ಅದು. ಈಗ ನೋಡಿರಿ ಉಬ್ಬಿದ್ದಂತೂ ಕಾಣಕತ್ತೈತದಿಲ್ಲ ರೀ ನಿಮ್ಗೆ. ಇಲ್ಲ ನೋಡಿರಿ ಸೌಂಡ್ ಕೇಳ್ರಿ ಎಷ್ಟು ಗರಿಗರಿ ಆಯ್ತದಿಲ್ಲ ರೀ, ಅರ್ಥ ಆಯ್ತದಿಲ್ಲ ರೀ ಹೆಂಗೆ ಮಾಡ್ಬೇಕಂತ. ಒಂದು ಸಲ ಟ್ರೈ ಮಾಡಿರಿ. ಇವತ್ತಿನ ರೆಸಿಪಿ ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.